ಸರ್ಕಾರದ ಆದೇಶ ಆಗಲೇ ಆಗಿದೆ, ಸುತ್ತೋಲೆ ಬಂದಿದೆ ಅಧ್ಯಕ್ಷರೇ. ಕೃಷಿ ಉದ್ದೇಶದ ಹೈನುಗಾರಿಕೆ, ಕೋಳಿ ಫಾರ್ಮ್, ಕುರಿ ಸಾಗಣೆ, ರೇಷ್ಮೆ ಮನೆ, ಪಂಪ್ ಹೌಸ್ ಹಾಗೂ ಫಾರ್ಮ್ ಹೌಸ್ಗಳಿಗೆ ಭೂ ಪರಿವರ್ತನೆ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಸುತ್ತೋಲೆ ಬಂದಿದೆ ಅಧ್ಯಕ್ಷ. ಆದರೆ ನೆಲಮಟ್ಟದಲ್ಲಿ ಪಿಡಿಒಗಳು ನಮಗೆ ಆದೇಶ ಇಲ್ಲ ಅಂತಾರೆ, ಎನ್ಒಸಿ ನೀಡುತ್ತಿಲ್ಲ. ಕಂದಾಯ ಇಲಾಖೆಯಲ್ಲಿ ಮಾರ್ಗಸೂಚಿ ಇಲ್ಲ ಅಂತ ಹೇಳಿ ತಹಶೀಲ್ದಾರ್ ಅನುಮತಿ ಪತ್ರ ನೀಡಲು ಹಿಂದೇಟಾಗ್ತಿದ್ದಾರೆ ಅಧ್ಯಕ್ಷ. ಇದರ ಪರಿಣಾಮವಾಗಿ ರೈತರು ಮತ್ತು ಗ್ರಾಮೀಣ ಭಾಗದ ಜನ ಪಿಡಿಒ, ರೆವಿನ್ಯೂ, ಕೆಇಬಿ ಕಚೇರಿ ನಡುವೆ ಅಲೆದಾಡುವ ರೀತಿಯಲ್ಲಿ ಆಗಿದೆ ಅಧ್ಯಕ್ಷ, ತೊಂದರೆ ಆಗ್ತಾ ಇದೆ. ಆದ್ದರಿಂದ ಮಾನ್ಯ ಸಚಿವರುಗಳಲ್ಲಿ ನಾನು ಕೇಳೋದಿಷ್ಟೇ, ಈ ಗೊಂದಲ ನಿವಾರಣೆಗೆ ಕರ್ನಾಟಕ ವನ್, ಗ್ರಾಮ ವನ್ ಅಥವಾ ಬಾಪೂಜಿ ವನ್ಗಳಿಗೆ ಏನು 34 ಸೇವೆಗಳಿದಾವೆ, ಅದರಲ್ಲಿ ಇದನ್ನೂ ಜೋಡಿಸೋದ್ರಿಂದ ರೈತರಿಗೆ ಆನ್ಲೈನ್ ಮುಖಾಂತರ ಇದಕ್ಕೆ ಪರಿಹಾರ ಸಿಗಬಹುದು ಅನ್ನೋ ಉದ್ದೇಶದಿಂದ, ಜೊತೆಗೆ ಸೇವೆ ಜಾರಿ ಬರುವವರೆಗೂ ಪಿಡಿಒ ಅಥವಾ ರೆವಿನ್ಯೂ ಎನ್ಒಸಿ ಬೇಡ ಎಂದು ಕೆಬಿ ಮತ್ತು ಹೆಸ್ಕಾಂಗಳಿಗೆ ಸ್ಪಷ್ಟ ಸೂಚನೆ ನೀಡಬೇಕು, ಇದಕ್ಕೆ ಉತ್ತರ ಕೊಡಬೇಕು ಎಂದು ನಾನು ಬಯಸ್ತೇನೆ ಸರ್ಕಾರದಿಂದ. ಮಾನ್ಯ ಅಧ್ಯಕ್ಷರೇ, ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಅವರಿಗೆ ಉತ್ತರವನ್ನು ನಾನು ನೀಡ್ತೀನಿ ಅಧ್ಯಕ್ಷ. ಗುರುರಾಜ್